ಸೋನಂ ವಂಕುಚಕ್ಕೂ 18ನೇ ದಿನ. ಪಾಲಿಟಿಕ್ಸ್ ಮಾತಾಡೋಣ ಅಂದರೆ ನಮ್ಮ ಬಾಯ್ಸೆ ಬಿಡ್ತಾ ಇರಲ್ಲಪ್ಪ. ಸಾರಿ ರಾಮಯ್ಯ ಅವರೇ, ಸ್ವಲ್ಪ ಲೇಟ್ ಆಯಿತು. ಅದು ಪೇಪರ್ ಲೀಕ್ ಆದಾಗ ನನ್ನ ಮಗಳು ಪಾಯ್ಸನ್ ಕುಡಿದ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಲ್ವಾ, ಅವಳು ಇವತ್ತು ಡಿಸ್ಚಾರ್ಜ್ ಆದ್ಲು. ಸರಿ, ನೀವು ಹೇಳಿ, ಏನು ಮಾಡ್ತಾ ಇದ್ದೀರಾ? ಏನಿಲ್ಲ, ಆ ಸೋನಂ ಚುಕ್ಕು ಬುಕ್ಕು ಏನಲ್ವಾ, ಅವ್ನಿಗೆ ಯಾರೋ ಊಟ ಕೊಡ್ತಾ ಇದ್ದಾರೆ ಅಲ್ಲಿ. 100% ಸರ್, ಪಕ್ಕಾ. ಸಾರಿ ಕಣ್ರಿ, ಲೇಟ್ ಆಗೋಯ್ತು. ನನ್ನ ಮಗಂದು ಇವತ್ತು ಇಂಟರ್ವ್ಯೂ ಇತ್ತಲ್ವಾ, ಗೌರ್ಮೆಂಟ್ ಕೆಲಸದ್ದು. 2 ಸ್ಲಾಟಿಗೆ 1 ಲಕ್ಷ ಜನ ಬಂದ್ಬಿಟ್ಟಿದ್ದಾರೆ. ಎಲ್ಲ ಮುಗಿಸ್ಕೊಂಬರೋಷ್ಟಲ್ಲಿ ಲೇಟ್ ಆಯಿತು. ಹೋಗ್ಲಿ ಬಿಡಿ, ನೀವೇನು ಮಾತಾಡ್ತಿದ್ರಿ? ನಾವು ಆ ಸೋನಂ ಚುಕ್ಕು ಬುಕ್ಕು ಬಗ್ಗೆ ಮಾತಾಡ್ತಿದ್ವಿ. ಅವ್ನು ಸೈಂಟಿಸ್ಟೇ ಅಲ್ವಂತೆ. ಸಾರಿ ಕಣ್ರಿ, ಲೇಟ್ ಆಗೋಯ್ತು. ಮೊದಲೇ ಈ ಬೆಂಗಳೂರಲ್ಲಿ ಪೊಲ್ಯೂಷನ್ ಜಾಸ್ತಿ, AQI ಎಲ್ಲ ಹೈ ಆಗೋಗ್ಬಿಟ್ಟಿದೆ. ಅದೇ ದಾರಿ ತಪ್ಪಿ ಬೇರೆ ಏರಿಯಾಗೆ ಹೋಗ್ಬಿಟ್ಟೆ. ಅದಿದ್ದಿದ್ದೆ. ನೀವೇನು ಮಾತಾಡ್ತಿದ್ರಿ? ಸೋನಂ ಕುಚು ಪುಚು ಇದಾನಲ್ವಾ, ಅವನು ಹಿಂಗೆ ಟಾಯ್ಲೆಟ್ಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲೇನೋ ಊಟ ಮಾಡ್ತಾ ಇದ್ದಾರೆ. ಕ್ಷಮಿಸ್ಬಿಡಿ ರಾಮಾಯಣವ್ರೆ, ನಂದು ಲೇಟ್ ಆಗಿಬಿಡ್ತು ಇವತ್ತು ಬರೋದು. ಅದು ಹೊಸ ಬ್ರಿಡ್ಜು ಓಪನಿಂಗ್ ಮಾಡಿದಾರಲ್ಲ, ಅದು ಬಿದ್ದು ಒಡೆದೋಗಿ ದಾರಿ ಇಲ್ದಂಗೆ ಆಗ್ಬಿಟ್ಟಿತ್ತು. ರೀ, ನಿಮ್ಗೆ ಅಷ್ಟು ಗೊತ್ತಾಗಲ್ವೇನ್ರಿ? ಹೊಸ ಬ್ರಿಡ್ಜ್ ಕಟ್ಟಿದಾಗ ಅದ್ರ ಕಡೆ ಹೋಗ್ಬಾರ್ದು. ನ್ಯೂಸಲ್ಲಿ ನೋಡಿಲ್ಲ ಎಷ್ಟೊಂದು ಹೊಸ ಬ್ರಿಡ್ಜ್ಗಳು ಬೀಳ್ತಾ ಇದ್ದಾವೆ. ಹೌದು, ಸರಿ ಬಿಡಿ. ಅದು ನಾವೇನು ಡಿಸ್ಕಸ್ ಮಾಡ್ತಾ ಇದ್ವಿ ಅಂದರೆ, ಈ ಸೋನಂ ಚಕುಬುಕ್ಕು ಇದಾನಲ್ವಾ, ಆ 3 Idiots ಫಿಲಮ್ ಅವನ ಹೆಸರಿಗೆ ಮಾಡಿದ್ದಲ್ವಂತೆ. ಮತ್ತೆ ಆ ಫಿಲಮ್ ನೋಡಿ ಅವನು ಇನ್ಸ್ಪೈರ್ ಆಗಿದ್ದಂತೆ. ನಮಸ್ಕಾರ ರಾಮಯ್ಯನವರೇ. ಯಾಕ್ರಿ 6 ಗಂಟೆಗೆ ಬರ್ತೀನಿ ಅಂದವರು 8:15ಗೆ ಬಂದ್ಬಿಟ್ಟಿದ್ದೀರಾ? ಅಯ್ಯೋ, ಗೌರ್ಮೆಂಟ್ ಆಫೀಸ್ಗೆ ಹೋಗಿದ್ನಾ, ಅಲ್ಲಿಂದ ನಡ್ಕೊಂಬಂದೆ, ಅದಕ್ಕೆ ಲೇಟ್ ಆಯಿತು. ಯಾಕೆ ಆಟೋದಲ್ಲಿ ಬರ್ಬೋದಿತ್ತಲ್ಲ? ಅಯ್ಯೋ, ಹಂಗೆ ಮಾಡೋಣ ಅಂತ ಇದ್ದೀರಿ, ಬಟ್ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಇದೆ ಅಂತ ಅಲ್ಲಿ ಹೋಗಿದ್ನಾ, ಅವ್ರು ನೋಡಿದ್ರೆ ಲಂಚ ಕೇಳಿದ್ರು. ಇರೋ ದುಡ್ಡೆಲ್ಲ ಅಲ್ಲಿ ಕೊಟ್ಟೆ, ದುಡ್ಡೆಲ್ಲ ಖಾಲಿ ಆಯಿತು. ಸೊ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಬಂದೆ. ಆ ಜಾಗಕ್ಕೆಲ್ಲ ಹೋಗ್ಬೇಕಾದ್ರೆ ನೀವು ಎಕ್ಸ್ಟ್ರಾ ಕ್ಯಾಶ್ ಇಟ್ಕೊಂಡು ಹೋಗ್ಬೇಕು ಅಂತ ಗೊತ್ತಿಲ್ವೇನ್ರಿ ನಿಮಗೆ? ಹೌದೌದು, ನಂದೇ ತಪ್ಪು. ಅದು ಬಿಡಿ, ನೀವೇನು ಮಾತಾಡ್ತಿದ್ರಿ? ಅದು ಈ ಸೋನಂ ಚಕುಬುಕ್ಕು ಇದಾನಲ್ಲ, ಅವನಿಗೆ ಬೇರೆ ದೇಶದಿಂದ 500 ಕೋಟಿ ದುಡ್ಡು ಬಂದಿದೆ ಅಂತ. ಅವ್ರ ಕೈಯಲ್ಲೆಲ್ಲ ಚಳಿಗಂತ ಹಿಂಗೆಲ್ಲ ಹಾಕೊಂಡಿರ್ತಾರಲ್ಲ, ಕೈ ಒಳಗಡೆ ನಿಪ್ಪಟ್ಟು ಇಟ್ಕೊಂಡಿರ್ತಾನಂತೆ. ಅಂದಾಗೆಲ್ಲ ಒಂದೊಂದು ತಿಂತಾನಂತೆ. ಆಮೇಲೆ ಆ ಬಾಟ್ಲ್ ಒಳಗಡೆ ಸಕ್ಕರೆ ನೀರು ಹಾಕೊಂಡು, ಗ್ಲೂಕೋಸ್ ನೀರು ಹಾಕೊಂಡು ಹಿಂಗೆ ಗುಳು ಅಂತ ಕುಡಿತಾನಂತೆ. ಹಿಂಗೆ ಉಫ್ ಅಂದಾಗೆಲ್ಲ ಕೈಯಲ್ಲಿ ಪಾಪ್ಕಾರ್ನ್ ಎಲ್ಲ ತಿಂತಾನಂತೆ. ಹಂಗೆ 18 ದಿನ ಇದು. ಗಾಂಧೀಜಿನೇ ಫಾಸ್ಟ್ ಮಾಡಬೇಕಾರೆ ಶೇಂಗಾ ತಿಂದಿದ್ರು. ಸೋನಂ ವಾಂಕುಚ್ ಏನು ಅದು ದೊಡ್ಡ ಗ್ರೇಟಾ? ಅವ್ರು ತಿಂದೇ ಇರ್ತಾರಾ? ಏನ್ ನಾವೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದೀವಿ ಅಂತ ಏನ್ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದಾರೆ ಎಲ್ಲ. ನಮ್ಗೇನು ಅಷ್ಟು ಗೊತ್ತಾಗಲ್ವಾ? ನಾವು ಎಲ್ಲ ನೋಡ್ತಾ ಇರ್ತೀವಿ, ಎಲ್ಲ ಪೊಲಿಟಿಕ್ಸ್ ಎಲ್ಲ ನೋಡ್ತಾ ಇರ್ತೀವಿ. ನಾವು ಫುಲ್ ಅವೇರ್ ಆಗಿದ್ದೀವಿ, ನಾವು ಅಪ್ಡೇಟ್ ಆಗಿದ್ದೀವಿ ಪೊಲಿಟಿಕ್ಸ್ ಅಲ್ಲೆಲ್ಲ. ದಿನ ಸಾಯಂಕಾಲ ನಾವು ಮೀಟ್ ಆಗೋದು ಏನಕ್ಕೆ?